ಸೌಜನ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂತ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದು ಬೇರೆ ಕೇಸಲ್ಲಿ. ಮತ್ತೊಂದೆಡೆ ಬುರುಡೆ ಕೇಸಿಗೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಎಸ್ಐಟಿ ಸದ್ಯ ಮಾಡ್ತಾ ಇರೋದು ರಿವರ್ಸ್ ಇನ್ವೆಸ್ಟಿಗೇಷನ್. ಕಾರಣ ಏನು ಅಂತಂದ್ರೆ, ಇಷ್ಟು ದಿನ ದೂರುದಾರ ಕೊಟ್ಟಿರುವಂತ ಮಾಹಿತಿಯ ಆಧಾರದ ಮೇಲೆ ತನಿಖೆಗಳಾಗಿತ್ತು. ಆತ ಹೇಳ್ದಂಗೆ ಆತ ತೋರಿಸಿದಲ್ಲೆಲ್ಲ ಅಗೆಯುವಂತ ಕೆಲಸಗಳಾಗಿತ್ತು. ಬಟ್ ಈಗ ದೂರುದಾರನ ಅಸಲಿಯತ್ತಿನ ಹಿಂದೆ ಬಿದ್ದಿದೆ ಎಸ್ಐಟಿ. ದೂರಿನ ಸತ್ಯಾಸತ್ಯತೆಯನ್ನು ಕೆದಕ್ತಾ ಇದೆ ಎಸ್ಐಟಿ. ಸುಳ್ಳು ದೂರು ದಾಖಲಿಸಿದ್ದಾರಾ ಅನ್ನೋದರ ಬಗ್ಗೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಅಗತ್ಯ ದಾಖಲೆಗಳನ್ನ ಕೂಡ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ದೂರುದಾರರು ಸುಳ್ಳು ಹೇಳಿದ್ರೆ ಅವರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ, ಪೊಲೀಸರ ದಿಕ್ಕು ತಪ್ಪಿಸಿದ, ನ್ಯಾಯಾಲಯದ ದಾರಿ ತಪ್ಪಿಸಿದಂತ ಆರೋಪ ಆಗತ್ತೆ. ಅದು ಇಷ್ಟು ದಿನ ಈ ಮಾಸ್ಕ್ ಮ್ಯಾನ್ ತೋರಿಸಿದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಗುಂಡಿ ತೋಡ್ತಾ ಇದ್ರು, ಅಸ್ಥಿಪಂಜರ ಸಿಗತ್ತಾ ಅಂತ ನೋಡ್ತಾ ಇದ್ರು. ಮೊನ್ನೆ ಹೋಮ್ ಮಿನಿಸ್ಟ್ರು ಸದನಕ್ಕೊಂದು ಮಾಹಿತಿಯನ್ನ ಕೊಟ್ಟರು. ಇನ್ನು ಅಗೆಯೋದನ್ನು ನಿಲ್ಲಿಸ್ತೀವಿ, ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದರು. ಈಗ ಆ ತೀರ್ಮಾನದ ಹಂತಕ್ಕೆ ಎಸ್ಐಟಿ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈಗ ತನಿಖೆಯ ದಿಕ್ಕು ದೂರುದಾರನನ್ನ ಕೇಂದ್ರೀಕರಿಸಿದೆ. ದೂರುದಾರನ ಸುತ್ತ ತನಿಖೆಯ ದಿಕ್ಕು ಸಾಗ್ತಾ ಇದೆ. ಹೆಂಗೆ ಅಂತಂದ್ರೆ, ಈತನ ವ್ಯಕ್ತಿತ್ವ ಎಂಥದ್ದು, ಈತ ಯಾರು, ಈತನ ಹಿನ್ನೆಲೆ ಏನು, ಈತ ಹೇಳ್ತಾ ಇರೋದು ನಿಜಾನಾ, ಈತ ಹೇಳಿರುವಂತ ಅವಧಿಯಲ್ಲಿ ಯಾರ್ಯಾರು ಕೆಲಸಕ್ಕಿದ್ರು, ಜೊತೆಗೆ ಈತ ಕೆಲಸ ಮಾಡಿದಾಗ ಈತನ ಜೊತೆಗಿದ್ದವರು ಏನು ಹೇಳ್ತಾರೆ ಈತನ ಬಗ್ಗೆ, ಇದನ್ನೆಲ್ಲವನ್ನ ಕೂಡ ಕೆದಕ್ತಾ ಇದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಈತನ ಹಿನ್ನೆಲೆ ಕೆದಕಲಾಗ್ತಾ ಇದೆ. ಈತ ಹೇಳಿರೋದು ನಿಜಾನಾ ಅನ್ನೋದಕ್ಕೆ ದಾಖಲೆಗಳನ್ನು ಹುಡುಕಲಾಗ್ತಾ ಇದೆ. ಆತ ಹೇಳಿದಂಥ ಅವಧಿ ಇದೆಯಲ್ಲ, 94ರಿಂದ 2012 ಅವಧಿ. ಈ ಅವಧಿಯಲ್ಲಿ ಎಷ್ಟು ಹೆಣಗಳನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹೂತು ಹಾಕಲಾಗಿದೆ ಅಸಹಜ ಸಾವಿಗೆ ಸಂಬಂಧಿಸಿ, ಅಥವಾ ಬೇರೆ ಈತನನ್ನು ಯಾರು ಕೆಲಸಕ್ಕಿಟ್ಕೊಂಡಿದ್ರು, ಕೆಲಸದ ಸಂದರ್ಭದಲ್ಲಿ ಈತ ಹೇಗಿದ್ದ, ಎಲ್ಲಕ್ಕಿಂತ ಹೆಚ್ಚಾಗಿ ಈತ ಹೇಳ್ತಾ ಇರೋದು ಸತ್ಯನಾ, ಇದೆಲ್ಲವನ್ನ ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಇನ್ನು ಆತನೇ ದೂರಿನಲ್ಲಿ ಹೇಳ್ಕೊಂಡಿದ್ದ, ನಾನು ಹೇಳಿದ್ದು ಸುಳ್ಳು ಅಂತಾದ್ರೆ, ತಪ್ಪು ಅಂತಾದ್ರೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ, ನಾನು ಅದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಆತನ ದೂರಿನ ಪ್ರತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಬ್ರೈನ್ ಮ್ಯಾಪಿಂಗು ಇಂಥದ್ದಕ್ಕೂ ಕೂಡ ನಾನು ತಯಾರಾಗಿ ನಿಂತಿದ್ದೀನಿ ಅಂತ ದೂರುದಾರ ಹೇಳಿಕೊಂಡಿದ್ದ. ಸದ್ಯ ಎಸ್ಐಟಿ ಒಂದು ತೀರ್ಮಾನ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಈತ ಹೇಳಿದ್ದು ಎಷ್ಟು ಸತ್ಯ, ಇದರಲ್ಲಿ ಹುರುಳಿದೆಯಾ, ಹುರುಳಿಲ್ವಾ, ಅದನ್ನು ಹುಡುಕಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.